ಎಲ್ಲಾ ದೇವಸ್ಥಾನವನ್ನು ಕೆಳಗಡೆಯಿಂದ ಮೇಲ್ಗಡೆ ಕಟ್ತಾ ಹೋದ್ರೆ ಈ ದೇವಸ್ಥಾನವನ್ನು ಮಾತ್ರ ಬೃಹತ್ ಬಂಡೆನ ಮೇಲ್ಗಡೆಯಿಂದ ಕೆಳಗಡೆ ಕೆತ್ತನೆ ಮಾಡಲಾಗಿದೆ. ಯಾವುದೇ ಒಂದೇ ಒಂದು ಜಾಯಿಂಟ್ ಕೂಡ ಇದರಲಿಲ್ಲ. ಸಂಪೂರ್ಣ ಏಕಶಿಲಾ ಬೃಹತ್ ಆಕೃತಿ. ಇದು ಶ್ರೀ ಕೈಲಾಸ ದೇವಸ್ಥಾನ. ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿರುವ ಎಲ್ಲೋರಾಗುವೆಗಳಲ್ಲಿ ಇದೊಂದು. ಎಷ್ಟೋ ಜನರ ವಾದ ಏನು ಅಂದ್ರೆ ಇದನ್ನ ಏಲಿಯನ್ಸ್ ಗಳು ನಿರ್ಮಾಣ ಮಾಡಿದ್ದಾರೆ ಅಂತ. ಯಾಕಂದ್ರೆ ಈ ಟಫೆಸ್ಟ್ ಗ್ರಾನೈಟ್ ಕಲ್ಲನ್ನ ಕಟ್ ಮಾಡೋದಕ್ಕೆ ಲೇಸರ್ ಕಟ್ಟಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಬರೀ ಉಳಿ ಸುತ್ತಿಗೆಯಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾದ. ಅಷ್ಟೇ ಅಲ್ಲ, ಇದ್ರಲ್ಲಿ ತೆಗೆದ 2 ಲಕ್ಷ ಟನ್ ಅಷ್ಟು ವೇಸ್ಟ್ ಕಲ್ಲನ್ನು ಎಲ್ಲ ಹಾಕಿದ್ದಾರೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ನಮ್ಮ 20 ರೂಪಾಯಿ ನೋಟ್ ನಲ್ಲಿರುವ ಈ ಒಂದು ದೇವಸ್ಥಾನ ಪ್ರಪಂಚದಲ್ಲೇ ಒನ್ ಆಫ್ ದಿ ಮೋಸ್ಟ್ ಮಿಸ್ಟೀರಿಯಸ್ ಆರ್ಕಿಟೆಕ್ಚರ್, ಅಂದ್ರೆ ನಿಗೂಢ ವಾಸ್ತುಶಿಲ್ಪ ಹೊಂದಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಈ ಮಾರ್ವೆಲ್ ದೇವಸ್ಥಾನ ಕಟ್ಟಿಸಿದ್ದು ನಮ್ಮ ಕನ್ನಡಿಗರು ಅಂದ್ರೆ ನಮಗೆ ಆಶ್ಚರ್ಯ ಆಗ್ಬೋದು. ಈ ಒಂದು ಕೈಲಾಸ ದೇವಸ್ಥಾನವನ್ನು 7 ರಿಂದ 8ನೇ ಶತಮಾನದಲ್ಲಿ ನಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯದ 1ನೇ ಕೃಷ್ಣ ನಿರ್ಮಿಸಿರೋ ಇತಿಹಾಸ ಇದೆ. 200 ದೀರ್ಘ ವರ್ಷಗಳ ಕಾಲ 10 ಪೀಳಿಗೆಯ ಶ್ರಮ ಅಂತ ಶಾಸನ ಇದೆ. ಇಲ್ಲಿನ ಕಲ್ಲುಗಳು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಔರಂಗಜೇಬ್ನ 1000 ಜನ ಸೈನಿಕರು 3 ವರ್ಷ ಹೊಡೆದಾಕಕ್ಕೆ ಪ್ರಯತ್ನ ಪಟ್ಟರು ಅವರ ಕೈಯಲ್ಲಿ ಪೂರ್ತಿ ನಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮೇಲಿಂದ ನೋಡಿದ್ರೆ ಈ ದೇವಸ್ಥಾನವನ್ನು ಮಹಾರಥದ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ವಿವಿಧ ಧರ್ಮದ 34 ಪುರಾತನ ಗುಹಾಂತರ ರಚನೆಗಳನ್ನ ನೋಡಬಹುದು. ಇದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಟ್ರಕ್ಚರ್ ಅಂತ ಹೆಸರು ಪಡೆದಿದೆ. ಹಾಗೆ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸಹ ಸೇರಿಸಲಾಗಿದೆ. ಇಲ್ಲಿಗೆ ಹೋದ್ರೆ ನಮ್ಮ ಮನಸ್ಸಿಗೆ ಬರೋ ಪ್ರಶ್ನೆ, ನಮ್ಮ ಹಿರಿಯರ ಮುಂದೆ ನಾವೆಲ್ಲ ಯಾವ ಲೆಕ್ಕ, ನಿಜವಾಗ್ಲೂ ಇದು ಹೇಗೆ ಸಾಧ್ಯ ಅಂತ. ಜೀವನದಲ್ಲಿ ಒಂದ್ಸರಿ ಆದ್ರೂ ಈ ಅದ್ಭುತ ನೋಡ್ಬೇಕು ಅನ್ನೋರು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ.